ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ದೇಶದಲ್ಲಿ ಇವತ್ತಿನಿಂದ ಹೊಸ ದುನಿಯಾ ಪ್ರಾರಂಭ ಆಗ್ತಾ ಇದೆ. ಹಂಗಂದ ಮಾತ್ರಕ್ಕೆ ದೇಶದ ಜನತೆ ಆತಂಕ ಪಡಬೇಡಿ. ಪ್ರತಿ ತಿಂಗಳು 1ನೇ ತಾರೀಕು ಬಂದ್ರೆ ಹೊಸ ದುನಿಯಾ ಅಂತೀರಿ, ಎಲ್ಲದರ ಬೆಲೆ ಜಾಸ್ತಿ ಅಂತೀರಿ. ಬಟ್ ಈ ಬಾರಿ ಕೂಡ ಬೆಲೆ ಜಾಸ್ತಿನಾ ಅಂತ? ಖಂಡಿತ ಬೆಲೆ ಜಾಸ್ತಿ ವಿಚಾರ ಅಲ್ಲ, ಬಟ್ ನಿಮ್ಮನ್ನ ನೀವು ಅಪ್ಡೇಟ್ ಮಾಡಿಕೊಳ್ಳುವಂತಹ ಅವಕಾಶ. ದೇಶದಲ್ಲಿ ಇಂದಿನಿಂದ ಫುಲ್ ಚೇಂಜ್. ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನಿಂದ ಹಲವು ನಿಯಮಗಳಲ್ಲಿ ಬದಲಾವಣೆ ಆಗಿದೆ. ಮಹತ್ವದ ಬದಲಾವಣೆಗಳು ಅಪ್ಡೇಟ್ ಮಾಡಲೇಬೇಕಾದಂತಹ ಅನಿವಾರ್ಯತೆ ಇದೆ. ಬ್ಯಾಂಕಿಂಗ್, ತೆರಿಗೆ, ರೈಲ್ವೆ, ಆಧಾರ್ ಈ ಎಲ್ಲದರಲ್ಲೂ ಕೂಡ ಅಪ್ಡೇಟ್ ಅನ್ನ ಮಾಡಿಸ್ಕೊಳ್ಬೇಕು. LPG ಸಬ್ಸಿಡಿ ಪಡಿತಾ ಇರುವಂತಹ ಗ್ರಾಹಕರು ಕೂಡ ಈ KYC ಅನ್ನ ಕಡ್ಡಾಯವಾಗಿ ಮಾಡಿರಲೇಬೇಕು. ಈ KYC ಪೂರ್ಣಗೊಳಿಸದೇ ಇದ್ರೆ ಸಬ್ಸಿಡಿ ಸಿಗಬೇಕು ಅಂದ್ರೆ ನೀವು ಮಾಡಬೇಕು, ಸಂಪೂರ್ಣ ಮಾಹಿತಿ ಕೊಡಬೇಕು. ಪಾಸ್ಪೋರ್ಟ್ ಸೇವಾ ಶುಲ್ಕಗಳಲ್ಲೂ ಕೂಡ ಗಣನೀಯವಾಗಿ ಏರಿಕೆ ಆಗಿದೆ. ಇವತ್ತಿನಿಂದ ಬ್ಯಾಂಕ್ಗಳ ಕ್ರೆಡಿಟ್ ಕಾರ್ಡ್ ನಿಯಮ ಕೂಡ ಸ್ವಲ್ಪ ಬದಲಾಗಿದೆ ಅಂತೆ. ಡಿಜಿಟಲ್ ವಿಧಾನದಲ್ಲೇ ಆಧಾರ್ ಮಾಹಿತಿಯನ್ನ ಅಪ್ಡೇಟ್ ಮಾಡಲೇಬೇಕಾದಂತಹ ಅನಿವಾರ್ಯತೆ ಇದೆ. ಆಧಾರ್, ವಿಳಾಸ, ಫೋನ್ ನಂಬರ್, ಇಮೇಲ್ ಅಡ್ರೆಸ್ ಎಲ್ಲವೂ ಕೂಡ ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ. ಟಿಕೆಟ್ ರಹಿತ ರೈಲ್ವೆ ಪ್ರಯಾಣಕ್ಕೆ ಇವತ್ತಿನಿಂದ ಅವಕಾಶ ಇರುತ್ತಂತೆ. ಅಂದ್ರೆ ಎಲ್ಲವೂ ಕೂಡ ಆನ್ಲೈನ್ ನಲ್ಲೇ ಇರುತ್ತೆ ಅಂತ. ನಾನು ಹೇಳದ್ನಲ್ಲ, ಟೆಕ್ನಾಲಜಿ ಮುಂದುವರೆದಂಗೆಲ್ಲ ಎಲ್ಲವೂ ಕೂಡ ಅಪ್ಡೇಟ್ ಆಗ್ತಾ ಇದೆ. ಹಾಗಾಗಿ ನಮ್ಮನ್ನ ನಾವು ಅಪ್ಡೇಟ್ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು. ಕಾರಣ ನೀವು ಯಾವ್ದಾದ್ರೂ ಗೌರ್ಮೆಂಟ್ ಇಂದ ಸೌಲಭ್ಯಗಳನ್ನ ಪಡೆದುಕೊಳ್ತಿದ್ದೀರಿ, ಆ ಸೌಲಭ್ಯಗಳು ನಿಮ್ಮನ್ನ ತಲುಪಬೇಕು ಅಂತ ಅಂದ್ರೆ ನಿಮ್ಗೆ ಡಿಜಿಟಲ್ ಅಲ್ಲಿ ಎಲ್ಲವೂ ಕೂಡ ಸಂಪೂರ್ಣ ಮಾಹಿತಿನ ಕೊಡೋದು ಕಡ್ಡಾಯ ಆಗಿದೆ. ಇನ್ಫ್ಯಾಕ್ಟ್ ನಮ್ಮ ರಾಜ್ಯದಲ್ಲಿ ನಿಮಗೆ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿರೋ ನಮ್ಮ ರಾಜ್ಯ ಸರ್ಕಾರ, ಮೊನ್ನೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೂಡ ಅದನ್ನೇ ಹೇಳಿದ್ದು. ಮತ್ತೊಮ್ಮೆ ಅರ್ಜಿ ಸಲ್ಲಿಕೆ ಮಾಡಿ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಾವು ಕೇಳ್ತಾ ಇದ್ದೀವಿ, ಅದೆಲ್ಲವನ್ನ ಕೊಟ್ರೆ ಮಾತ್ರ ನಿಮಗೆ ಯೋಜನೆಯ ಲಾಭ ಸಿಗುತ್ತೆ ಅಂತ. ನಿಜವಾದ ಫಲಾನುಭವಿಗಳನ್ನ ಪತ್ತೆ ಹಚ್ಚೋದಕ್ಕೆ ಈ ಎಲ್ಲ ವಿಚಾರಗಳು ಬಹಳ ಸಹಕಾರಿ ಆಗುತ್ತೆ ಅನ್ನೋ ಕಾರಣಕ್ಕೆ ಮೋಸ್ಟ್ಲಿ ಇದನ್ನ ಈ KYC ಅನ್ನ ಕಡ್ಡಾಯಗೊಳಿಸಲಾಗ್ತಾ ಇದೆ ಅಂತ. ಪ್ರಮುಖವಾಗಿ ಬಹುತೇಕರು ಈ ಸಿಲಿಂಡರ್ ಪಡೆದುಕೊಳ್ತಾ ಇರೋರು ಸಬ್ಸಿಡಿ ಹಣವನ್ನ ಪಡೆದುಕೊಳ್ತಿದ್ದೀರಿ. ಬಟ್ ಇನ್ನು ಮುಂದೆ KYC ಅನ್ನ ಕಡ್ಡಾಯವಾಗಿ ನೀವು ಮಾಡಿದ್ರೆ ಮಾತ್ರ ನಿಮಗೆ ಸಬ್ಸಿಡಿ ಸಿಗುತ್ತೆ ಅಂತ ಕೇಂದ್ರ ಹೇಳ್ತಾ ಇರೋದು.